ಇದ್ರ ಬಗ್ಗೆ ಮಾತ್ರ ಅಲ್ಲ, ಸೇವಾ ಬಗ್ಗೆ ಕೂಡ ಸ್ವಲ್ಪ ತಿಳಿದಿರಬೇಕಂತ ಒಂದು ಪ್ರಯತ್ನ ಅಷ್ಟೇ ಇದು. ಇದು ಫಾರ್ಮಾ ಕರ್ನಾಟಕ ದಕ್ಷಿಣ ಜೊತೆಗೆ ಶಾರದಾ ಕಾಲೇಜ್ ಆಫ್ ಫಾರ್ಮಸಿ ಮಾಡ್ತಿರುವಂಥ ಕಾರ್ಯಕ್ರಮ. ಇದು 5 ದಿನಗಳ ಕಾರ್ಯಕ್ರಮ. ಇದರ ಥೀಮ್ ಏನಂದ್ರೆ ಹೆಲ್ತ್ ಸರ್ವಿಸ್ ಅಂಡ್ ಸ್ಪಿರಿಚುವಲ್ ವೆಲ್ನೆಸ್ ಅಂತ. ನನಗೆ ಗೊತ್ತಿದೆ ಹೆಲ್ತ್ ಅಂದ್ರೆ ಏನು ಅಂತ. ಹೆಲ್ತ್ ಅಂದ್ರೆ ಬರೀ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ಮೆಂಟಲ್ ಹೆಲ್ತ್ ಮಾತ್ರ ಅಲ್ಲ. ಈಗ ಹೊಸ ಡೆಫಿನೇಷನ್ ಆಗಿದೆ, ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಆಸ್ ವೆಲ್ ಸ್ಪಿರಿಚುವಲ್ ಅಂತ. ನಾವೇನೇ ಆದರೂ ಸಹ ಸೋಷಿಯಲ್ ಹೆಲ್ತ್ ಜೊತೆಗೆ ಸ್ಪಿರಿಚುವಲ್ ಹೆಲ್ತ್ ಕೂಡ ಬೇಕಾಗುತ್ತೆ. ಹಾಗಾಗಿ ನಮ್ಮ ಧರ್ಮ ಆಗಲಿ, ನಾವು ಮಾಡ್ತಿರುವಂಥ ಕೆಲವು ಎಲ್ಲ ಇದನ್ನ ಮಾಡುವಂಥದ್ದು ಸಂಪ್ರದಾಯಗಳನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಕರ್ತವ್ಯ. ಮೊದಲನೇದು ನಮ್ಮ ಹಿಂದೂ ಓರಿಯೆಂಟೇಷನ್ ಅಂಡ್ ಕಮ್ಯುನಿಟಿ ಇಂಪರ್ಷನ್ ಅಂತ ಇದು ಥೀಮ್ ಇರುವಂಥದ್ದು. ಇದರಲ್ಲಿ ಚಾಮುಂಡಿ ಬೆಟ್ಟದ ಇತಿಹಾಸ ಜೊತೆಗೆ ಸೇವೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಇಂದಿನ ಉಪನ್ಯಾಸಕರಿದ್ದಾರೆ, ಶ್ರೀ ಗಣೇಶ್ ಅವರು. ನಂತರ ಕ್ಲೀನ್ಲಿನೆಸ್ ಮಾಡುವಂಥದ್ದು, ಡ್ರೈವ್ ಮಾಡುವಂಥದ್ದು, ಐದರ ಬಗ್ಗೆ ತಿಳಿಸುವಂಥದ್ದು. 2ನೇ ದಿನ ಪಬ್ಲಿಕ್ ಹೆಲ್ತ್ ಅವೇರ್ನೆಸ್ ಅಂಡ್ ಫಸ್ಟ್ ಏಡ್ ಅಂತ. ಇದರಲ್ಲಿ ORS ಪ್ಯಾಕೆಟ್ಸ್ಗಳನ್ನ ಭಕ್ತರಿಗೆ ಕೊಡುವಂಥದ್ದು, ನಂತರ ನೀರನ್ನು ಅವರಿಗೆ ಕೊಡುವಂಥದ್ದು, ಫಸ್ಟ್ ಏಡ್ ಕೊಡುವಂಥದ್ದು. ಅದರ ಟ್ರೈನಿಂಗ್ ಕೂಡ ನಾಳೆ ಕೊಡ್ಲಿಕ್ಕೆ ಬರ್ತಾರೆ. ಆ ಟ್ರೈನಿಂಗ್ ನಂತರ ನೀವೆಲ್ಲ ಅವರಿಗೆ ಫಸ್ಟ್ ಏಡ್ ಕೊಡಬೇಕು. ನಂತರ ಡಿಹೈಡ್ರೇಷನ್ ಬಗ್ಗೆ, ಸನ್ ಸ್ಟ್ರೋಕ್ ಬಗ್ಗೆ ಯಾವ ಥರ ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕನ್ನೋದು ನಾಡಿನ ಕಾರ್ಯಕ್ರಮ. 3ನೇ ದಿನ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂಡ್ ಹರ್ಬಲ್ ಅವೇರ್ನೆಸ್ ಅಂತ. ಈಗ ನಾವು ಸುಮಾರು ಜನ ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ, ಸುಮಾರು ಜನ ವಯಸ್ಸಾದರೂ ಸಹ ಇರ್ತಾರೆ. ಅವರು ನೀವು ಜೊತೆ ಕರ್ಕೊಂಡು ಹೋಗುವಂಥದ್ದು, ದರ್ಶನ ಮಾಡಿಸ್ಬೇಕಂತೇನಿಲ್ಲ, ಅಲ್ಲಿವರೆಗೆ ಕರ್ಕೊಂಡಾಗ ಅವ್ರನ್ನ ಬಿಟ್ಟರೆ ನಿಮಗೂ ಪುಣ್ಯನೂ ಬರುತ್ತೆ, ಜೊತೆ ನಿಮಗೊಂದು ಜವಾಬ್ದಾರಿ ಮಾಡಿದಾಗೂ ಇರುತ್ತೆ. ನಂತರ BP ಮತ್ತು ಶುಗರ್ ಚೆಕಪ್ ಮಾಡುವಂಥದ್ದು, ಅಂಡ್ ಅವೇರ್ನೆಸ್ ಆನ್ ಆಯುರ್ವೇದಿಕ್ ಅಂಡ್ ಹರ್ಬಲ್ ರೆಮಿಡೀಸ್ ಬಗ್ಗೆ ನೀವು ಅವರಿಗೆ ತಿಳಿಸ್ಕೊಡುವಂಥದ್ದು. ಸೊ ಇದು 2ನೇ ದಿನ, 3ನೇ ದಿನದ ಕಾರ್ಯಕ್ರಮ. 4ನೇ ದಿನ ಬಂದ್ಬಿಟ್ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಅವೇರ್ನೆಸ್ ಅಂತ. ಇಲ್ಲಿ ಯಾರು ಎಸಿತಾ ಇಲ್ಲ, ಎಸೆದ ರೀತಿ ನೋಡ್ಕೊಳ್ಳೋದು, ಅಕಸ್ಮಾತ್ ಏನಾದ್ರು ಎಸ್ತರೆ ಪ್ಲಾಸ್ಟಿಕ್ ಆಗಲಿ, ಪೇಪರ್ನ ಶುದ್ಧಿಯಾಗಿ ಇಟ್ಕೊಳ್ಳೋದು. ಜೊತೆಗೆ ಫಸ್ಟ್ ಆಫ್ ಆಲ್ ನೀವು ಅದನ್ನು ಮಾಡದೇ ಇರುವಂಥದ್ದು, ಅದನ್ನ ಗಮನದಲ್ಲಿ ಇಟ್ಕೊಳ್ಳೋದು. ನಂತರ ಪಬ್ಲಿಕ್ ಎಜುಕೇಶನ್ ಡ್ರೈವ್ ಅದನ್ನ ತಿಳಿಸುವಂಥದ್ದು. ಕೊನೆಯ ದಿನ ವ್ಯಾಲಿಡೇಟರಿ ಏನು ಮಾಡಿದ್ದೀವಿ ಅಂತ. ಸೊ ಒಂದೇ ಒಂದು ಮೆಸೇಜ್ ಏನಂತಂದ್ರೆ, ಓದಿನ ಬಗ್ಗೆ ಕೆಲಸ ಮಾಡೋದ್ರ ಜೊತೆಗೆ ಸೇವಾ ಮನೋಭಾವನೆ ಇರಬೇಕು. ಅದಕ್ಕೆ ನೀವು ಸೇರಿದ್ದೀರಾ. So I would like to really congratulate you on this occasion, and I am highly thankful to G.T. Devegowda sir for gracing the occasion. Thank you very much. We begin today step by step with devotion in our hearts and duty in our minds. Pharma Vision Internship 2025 organized by the NSS wing of Sharadha College of Pharmacy, Mysore. This year's theme is ಸಾಮಾನ್ಯ ಶಿಕ್ಷಣ ಸಂಸ್ಥೆ ಒಟ್ಟಾಗಿ ಸೇರಿ ನಮ್ಮ ಕಾಲೇಜಲ್ಲಿ ಶಿಕ್ಷಣವನ್ನು ಪಡಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಆರೋಗ್ಯ, ಪರಿಸರ, ಧಾರ್ಮಿಕವಾಗಿ ದೇವರು, ಎಲ್ಲದರ ಬಗ್ಗೆ ಇದ್ರ ಬಗ್ಗೆ ಮಾತ್ರ ಅಲ್ಲ, ಸೇವಾ ಬಗ್ಗೆ ಕೂಡ ಸ್ವಲ್ಪ ತಿಳಿದಿರಬೇಕಂತ ಒಂದು ಪ್ರಯತ್ನ ಅಷ್ಟೇ ಇದು. ಫಾರ್ಮಾ ಕರ್ನಾಟಕ ದಕ್ಷಿಣ ಜೊತೆಗೆ ಶಾರದಾ ಕಾಲೇಜ್ ಆಫ್ ಫಾರ್ಮಸಿ ಮಾಡ್ತಿರುವಂತ ಕಾರ್ಯಕ್ರಮ. ಗುರಿ ಇದು 5 ದಿನಗಳ ಕಾರ್ಯಕ್ರಮ. ಇದರ ಥೀಮ್ ಏನಂದ್ರೆ ಹೆಲ್ತ್ ಸರ್ವಿಸ್ ಅಂಡ್ ಸ್ಪಿರಿಚುವಲ್ ವೆಲ್ನೆಸ್. ಸಿಕ್ಕಿದಾಗ ನಮಗೆ ಗೊತ್ತಿದೆ ಹೆಲ್ತ್ ಅಂದ್ರೆ ಏನು. ರೀತಿಯ ಹೆಲ್ತ್ ಅಂದ್ರೆ ಬರೀ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ಮೆಂಟಲ್ ಹೆಲ್ತ್ ಮಾತ್ರ ಅಲ್ಲ. ಹೊಸ ಡೆಫಿನೇಷನ್ ಆಗಿದೆ, ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಆಸ್ ವೆಲ್ ಸ್ಪಿರಿಚುವಲ್ ಆಶಯವನ್ನ. ನಾವೇನೇ ಆದ್ರೂ ಸಹ ಸೋಷಿಯಲ್ ಹೆಲ್ತ್ ಜೊತೆಗೆ ಸ್ಪಿರಿಚುವಲ್ ಹೆಲ್ತ್ ಕೂಡ ಬೇಕಾಗುತ್ತೆ. ಹಾಗಾಗಿ ನಮ್ಮ ಧರ್ಮ ನಾವು ಮಾಡ್ತಿರುವಂತ ಕೆಲವು ಎಲ್ಲ ಇದನ್ನ ಮಾಡುವಂಥದ್ದು ಆಚಾರಗಳಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ನಮ್ಮ ಕರ್ತವ್ಯ. ಮೊದಲನೇ ಹಿಂದೂ ಓರಿಯೆಂಟೇಷನ್ ಅಂಡ್ ಕಮ್ಯುನಿಟಿ ಇಂಪರ್ಷನ್ ಅಂತ ಥೀಮ್ ಇರುವಂತದ್ದು. ಇದರಲ್ಲಿ ಚಾಮುಂಡಿ ಬೆಟ್ಟದ ಇತಿಹಾಸ ಜೊತೆಗೆ ಸೇವೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಇಂದಿನ ಉಪನ್ಯಾಸಕರಿದ್ದಾರೆ, ಶ್ರೀ ಗಣೇಶ್ ಅವರು. ನಂತರ ಕ್ಲೀನ್ಲಿನೆಸ್ ಡ್ರೈವ್ ಮಾಡುವಂಥದ್ದು, ಐದರ ಬಗ್ಗೆ ತಿಳಿಸುವಂಥದ್ದು. 2ನೇ ದಿನ ಪಬ್ಲಿಕ್ ಹೆಲ್ತ್ ಅವೇರ್ನೆಸ್ ಅಂಡ್ ಫಸ್ಟ್ ಏಡ್ ಅಂತ. ಇದರಲ್ಲಿ ORS ಪ್ಯಾಕೆಟ್ಸ್ಗಳನ್ನ ಭಕ್ತರಿಗೆ ಕೊಡುವಂಥದ್ದು, ನಂತರ ನೀರನ್ನು ಅವರಿಗೆ ಕೊಡುವಂಥದ್ದು, ಫಸ್ಟ್ ಏಡ್ ಕೊಡುವಂಥದ್ದು. ಅದರ ಟ್ರೈನಿಂಗ್ ಕೂಡ ನಾಳೆ ಕೊಡ್ಲಿಕ್ಕೆ ಬರ್ತಾರೆ. ಆ ಟ್ರೈನಿಂಗ್ ನಂತರ ನೀವೆಲ್ಲ ಅವರಿಗೆ ಫಸ್ಟ್ ಏಡ್ ಕೊಡಬೇಕು. ನಂತರ ಡಿಹೈಡ್ರೇಷನ್ ಬಗ್ಗೆ, ಸನ್ ಸ್ಟ್ರೋಕ್ ಬಗ್ಗೆ ಯಾವ ತರ ಪ್ರಿವೆಂಟಿವ್ ನಾಡಿನ ಕಾರ್ಯಕ್ರಮ. 5 ದಿನಗಳ ಕಾಲ 3ನೇ ದಿನ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂಡ್ ಹರ್ಬಲ್ ಅವೇರ್ನೆಸ್. ಈಗ ನಾವು ಸುಮಾರು ಜನ ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ,
ಸುಮಾರು ಜನ ಜೋಶಿಯವರು ಅವ್ರು ನೀವು ಜೊತೆ ಕರ್ಕೊಂಡು ಹೋಗುವಂತ ಪ್ರಾಂಶುಪಾಲರಾಗಿ ಮಾಡಿಸ್ಬೇಕಂತೇನಿಲ್ಲ, ಅಲ್ಲಿವರೆಗೆ ಕರ್ಕೊಂಡಾಗ ಅವ್ರ ಜೊತೆ ನಿಮಗೂ ಪುಣ್ಯನೂ ಬರುತ್ತೆ, ಜೊತೆ ನಿಮ್ಗೆ ಒಂದು ಜವಾಬ್ದಾರಿ ಮಾಡಲಾಗುತ್ತೆ. ಎಲ್ಲರಿಗೂ ಕೂಡ ನನಗೆ ಯಾವತ್ತೂ ಕೂಡ ಬಹಳಷ್ಟು ವರ್ಷಗಳಿಂದ ಆಯುರ್ವೇದಿಕ್ ಅಂಡ್ ಹರ್ಬಲ್ ಅವರಿದ್ದಾರೆ, ಬಗ್ಗೆ ನೀವು ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಎರಡನೇ ದಿನ, ಮೂರನೇ ದಿನದ ಕಾರ್ಯಕ್ರಮ. ಪ್ರಮುಖವಾಗಿ 4ನೇ ದಿನ ಬಂದ್ಬಿಟ್ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಅವೇರ್ನೆಸ್ ಅಂತ. ಇಲ್ಲಿ 5 ದಿನಗಳ ಕಾಲ ಯಾವ ರೀತಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಎಸೆದ ರೀತಿ ನೋಡ್ಕೊಳ್ಳೋದು, ಅಕಸ್ಮಾತ್ ಎಲ್ಲರ ವಿಚಾರಗಳನ್ನ ಪೇಪರ್ನಾಗ್ಲಿ ಅದನ್ನ ಕಂಪ್ಲೀಟ್ ಆಗಿ ಚಾಮುಂಡೇಶ್ವರಿಯ ನೋಡ್ಕೊಳ್ಳೋದು. ಜೊತೆಗೆ ಇತಿಹಾಸವನ್ನ ನೀವು ಅದನ್ನು ಮಾಡದೇ ಇರೋದು. ತಿಳಿಸ್ತಕ್ಕಂಥದ್ದಕ್ಕೆ ಗಣೇಶ್ ಅವರು ಕೂಡ ಇದ್ದಾರೆ. ನಂತರ ಡ್ರೈವ್ ಅದನ್ನ ಉಪನ್ಯಾಸಕರು, ಕೊನೆಯ ದಿನ ವ್ಯಾಲಿಡೇಟರಿ ವಿದ್ಯಾರ್ಥಿಗಳು, ಮಾಡಿದ್ದೀರ ಅಂತ. ವೈದ್ಯಕೀಯ ಮೆಸೇಜ್ ಏನಂತಂದ್ರೆ ಡಾಕ್ಟರ್ಗಳು ಕೆಲಸ ಮಾಡೋದ್ರ ಜೊತೆಗೆ ಸೇವಾ ವಿಶೇಷವಾಗಿ ಸೇರಿದ್ದೀರಾ. ಆ ತಾಯಿ ಚಾಮುಂಡೇಶ್ವರಿ ಕಂಗ್ರಾಚುಲೇಟಿವ್ ಇನ್ನೂ ಅಕೇಶನ್.